ನಾನು ಇಲ್ಲಿ ಇನ್ನೊಂದು ಕಡೆ ಒಂದು ಸ್ಟೇಟ್ಮೆಂಟ್ ಇದೆ, ಸುಬ್ರಹ್ಮಣ್ಯನ್ ಸ್ವಾಮಿ ಅವರ ಸ್ಟೇಟ್ಮೆಂಟ್ ಇದು, ನೋಡ್ಕೊಂಬಿಡಿ. ಅವ್ರು ಮಾಡಿರೋ ಟ್ವೀಟ್ ಇದು, BJP ಪಕ್ಷದ ನಾಯಕರು ಮಾಡಿರುವಂಥ ಟ್ವೀಟ್ ಇದು. ಸುಬ್ರಹ್ಮಣ್ಯನ್ ಸ್ವಾಮಿ ಓದ್ಬಿಡ್ತೀನಿ ನಾನು. ಐ ಥಿಂಕ್ ಮೋದಿ ಮಸ್ಟ್ ಆಸ್ಕ್ ಟು ರಿಸೈನ್ ಸಿನ್ಸ್ ದ ಎಲೆಕ್ಟ್ರೋಲ್ ಬಾಂಡ್ಸ್ ವಾಸ್ his crazy idea and became a big scandal that hurt the BJP's claim to fight corruption. ಭ್ರಷ್ಟಾಚಾರದ ವಿರುದ್ಧ ಹೋರಾಡುತ್ತೇವೆ ಅಂತ ಹೇಳಿಕೊಂಡು ಬಂದ BJPಯ ಪಕ್ಷದ ನರೇಂದ್ರ ಮೋದಿಯವರು ಈ ಕೂಡಲೇ ರಾಜೀನಾಮೆ ಸಲ್ಲಿಸಬೇಕು. ಏಕೆಂದರೆ ಎಲೆಕ್ಟ್ರೋಲ್ ಬಾಂಡ್ಸ್ ಎನ್ನುವುದು ಹಿಸ್ ಕ್ರೇಜಿ ಐಡಿಯಾ, ಅವರದ್ದೇ ಒಂದು ಯೋಚನೆ ಆಲೋಚನೆ ಉಪಾಯ. ಫಾರ್ ದ ಸೇಕ್ ಆಫ್ ದಿ ಪಾರ್ಟಿ ಮೋದಿ ಮಸ್ಟ್ ರಿಸೈನ್, ಸೆಡ್ ಬೈ ಸುಬ್ರಹ್ಮಣ್ಯನ್ ಸ್ವಾಮಿ ಅವರದ್ದೇ ಸ್ಟೇಟ್ಮೆಂಟ್ ಇದೆ, ಓದ್ಕೊಳ್ಳಿ. ಮೋದಿಯವರು ಇಂಥ ಐಡಿಯಾ ಕೊಟ್ಟಿದ್ರು, ಭ್ರಷ್ಟಾಚಾರದ ವಿರುದ್ಧ ಯಾರು ಹೋರಾಡ್ತೀವಿ ಅಂತ ಹೇಳಿದ್ರೋ ಅವರೇ ಕೊಟ್ಟಿದ್ದ ದೊಡ್ಡ ಐಡಿಯಾ ಇದು, ನಾನು ಕರಪ್ಷನ್ ವಿರುದ್ಧ ಹೋರಾಡ್ಬಿಡ್ತೀನಿ ಅಂತೇಳಿ ಹೇಳಿದಂಥ ವ್ಯಕ್ತಿ ಅವ್ರದ್ದು ಐಡಿಯಾ ಆಗಿರೋ ಕಾರಣದಿಂದ ಸುಪ್ರೀಂ ಕೋರ್ಟ್ ಒಂದು ಕಡೆ ಅಸಂವಿಧಾನಿಕ ಕ್ರಮ ಅಂತ ಹೇಳಿರೋ ಹಿನ್ನೆಲೆಯಲ್ಲಿ ಮೋದಿಯವರು ರಾಜೀನಾಮೆ ಕೊಡಬೇಕು ಅಂತ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಮಾತಾಡಿದ್ದಾರೆ. ಫಸ್ಟ್ ಕ್ವಶನ್ ಮೇಡಮ್, ರಾಜಲಕ್ಷ್ಮಿ ಮೇಡಮ್, ಎಲೆಕ್ಟ್ರೋಲ್ ಬಾಂಡ್ ಅದು ಬಿಗಿನಿಂಗಿಂದಾನು ಕೂಡ ಒಂದು ಅನುಮಾನದಲ್ಲೇ ಹುಟ್ಟಿ ಅನುಮಾನದಲ್ಲೇ ಬೆಳೀತಾ ಇತ್ತು. ಡೌಟ್ ಯಾವತ್ತೂ ಇರದೇ ಇರಲಿಲ್ಲ. ಯಾರು ಎಷ್ಟಾದರೂ ರಿಸೀವ್ ಮಾಡ್ಕೊಳ್ಳಿ, ಯಾರ ಪಾಲು ಎಷ್ಟಾದರೂ ಬಂದಿರಲಿ, ಎಲೆಕ್ಟ್ರೋಲ್ ಬಾಂಡ್ ಅನ್ನೋ ಕಾನ್ಸೆಪ್ಟೇ ಅದೊಂಥರ ಅನಾನಿಮಸ್, ಅದು ಒಂದು ರೀತಿಯಲ್ಲಿ ಅನಾಮಧೇಯವಾಗಿ ಯಾವುದೋ ನಿಧಿ ಬಂದುಬಿಡುತ್ತೆ, ನಾನು ಹೆಸರು ಹೇಳಲ್ಲ. 2,000 ರೂಪಾಯಿಗೆ ಹೆಸರು ಹೇಳಬಹುದಾದರೆ 2 ಲಕ್ಷಕ್ಕೆ 2 ಕೋಟಿಗೆ ಯಾಕೆ ಹೇಳಬಾರ್ದು ಅಂತ ಒಂದು ಜನರಲ್ ಕ್ವಶನ್ ಬಂತು ಮೇಡಮ್. ಹೈಡ್ ಆ್ಯಂಡ್ ಸೀಕ್ ಆಗಲಿಲ್ವ ಇದು ಅಂತ, ಕಣ್ಣಾಮುಚ್ಚಾಲೆ ಆಟ ಆಗಲಿಲ್ವ ಇದು ಅಂತ? ಇದು ಒಂದೇ ಅಲ್ಲ, ಇದಕ್ಕಿಂತ ಮೊದಲು ಡಿಮಾನಿಟೈಸೇಷನ್ ಆದಾಗೂ ಈ ಥರದ ಪ್ರಶ್ನೆ ಬಂತು. ಇದರ ನಂತರ PM ಕೇರ್ಸ್ ಫಂಡ್ ಬಂದಾಗೂ ಈ ಥರದ ಪ್ರಶ್ನೆ ಬಂತು. ಪ್ರಶ್ನೆ ಎಲ್ಲ ಬಂದು ಎಲ್ಲ ಪ್ರಶ್ನೆ ಸ್ನಬ್ ಆದು, ಯಾವ ಪ್ರಶ್ನೆಗೂ ಉತ್ತರ ಸಿಗಲಿಲ್ಲ. ಉತ್ತರ ಕೊಡಲಾರದೆ ಇರುವುದೇ ನಮ್ಮ ಸರ್ಕಾರದ ಒಂದು ವ್ಯವಸ್ಥೆ ಅನ್ನೋದನ್ನು ಅವರು ಬಿಂಬಿಸಿದರು. ಈ ಒಂದು ವ್ಯವಸ್ಥೆಯಲ್ಲಿ ಎಲೆಕ್ಟ್ರಲ್ ಬಾಂಡ್ಸ್ ಅಂತ ಬಂದಾಗ ಈಗ ಸಣ್ಣ ಚಂದ ಕೊಟ್ಟವರು ಅವ್ರ ಹೆಸರು ಜಗಜ್ಜಾಹೀರು ಮಾಡ್ತೀವಿ, ದೊಡ್ಡದು ಕೊಟ್ಟದವ್ರದನ್ನು ಮುಚ್ಚಿಡ್ತೀವಿ ಅಂತಂದ್ರೆ ಯಾವ ಅಪೋಸಿಷನ್ ಪಾರ್ಟಿಗಳು ಅವ್ರ ಮೇಲೆ ಮೊದಲಿನಿಂದಲೂ ಬ್ಲೇಮ್ ಮಾಡಕತ್ತಿದ್ರು, ನೀವು ಕ್ರೋನಿಕ್ ಕ್ಯಾಪಿಟಲಿಸ್ಟ್ಗಳಿಗೆ ನೀವು ಸಪೋರ್ಟ್ ಮಾಡ್ತೀರಿ ಅಂತ. ಅದಕ್ಕೆ ಇವರು ಸಪೋರ್ಟಿವ್ ಆಗಿಯೇ ನಡ್ಕೊಂಡು ಬಂದ್ರು ಇವತ್ತಿನ ನಾನು. ಆದ್ರೆ ಅದ್ರ ಮೇಲೆ ಬೇಕಾದಷ್ಟು ಅಲಿಗೇಷನ್ಸ್ ಆಯ್ತು. ಪಾರ್ಲಿಮೆಂಟ್ ಒಳಗೆ ಅದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದಕ್ಕೆ ರಾಹುಲ್ ಗಾಂಧಿ ಸದಸ್ಯತ್ವನೇ ಅವರು ಹೊರಗೆ ಬರಬೇಕಾಯ್ತು. ಅದರ ನಂತರ ಮಹುವಾ ಮೊಯಿತ್ರಾ ಇದರಿಂದಾಗಿ ಹೊರಗೆ ಬಂದ್ರು. ಪ್ರಶ್ನೆ ಯಾರು ಕೇಳ್ತೀರಿ? ಕ್ರೋನಿಕ್ ಕ್ಯಾಪಿಟಲಿಸಮ್ ಆಗಲಿ, ಅಂಬಾನಿ ಆಗಲಿ, ಅದಾನಿ ಆಗಲಿ, ನೀವು ಕೊಟ್ಟವ್ರ ಬಗ್ಗೆ ಕೇಳೋ ಹಂಗಿಲ್ಲ. ಈ ಎಲೆಕ್ಟೋರಲ್ ಬಾಂಡ್ಸ್ ಮೂಲಕ ಅವರೇ ಕೊಟ್ಟಾರಂತ ನಾ ಹೇಳೋದಿಲ್ಲ, ಆದ್ರೆ ಈ ದುಡ್ಡು ಎಲ್ಲಿಂದ ಬಂತು, ಇದು ಬರೋದ್ರ ಹಿನ್ನೆಲೆಯಲ್ಲಿ ಏನೇನು ಕೆಲಸ ಆಗಿತ್ತು ಅನ್ನೋದ್ರ ಬಗ್ಗೆನೂ ಎಲ್ಲಾನು ಇವತ್ತು ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳಿದ್ರು. ಒಂದು ಆಕ್ಟ್ ಬರುವಾಗ, ಒಂದು ಬಿಲ್ ಬರುವಾಗ ವ್ಯವಸ್ಥಿತವಾದ ಚರ್ಚೆ ಆಗ್ತದೆ ಪಾರ್ಲಿಮೆಂಟ್ ಒಳಗೆ. ಇದ್ರ ಬಗ್ಗೆ ಏನಾದ್ರೂ ಚರ್ಚೆ ಆಗಿತ್ತಾ? ಆಗಿರ್ಲಿಲ್ಲ. ಅಲ್ಲಿ ಆಗೋಕ್ಕಿಂತ ಮೊದಲು ಡಿಮಾನಿಟೈಸೇಷನ್ ಹೆಂಗೆ ಪ್ರಿಪೇರ್ಡ್ನೆಸ್ ಇರ್ಲಾರ್ದೆ ಒಂದು ಜನರ ಮೇಲೆ ಹೇರಿಬಿಟ್ರಲ್ಲ, ಇದು ಬರೀ 5 ದಿನ ಮೊದಲು ಅವತ್ತಿನ RBI ಗವರ್ನರ್ ಉರ್ಜಿತ್ ಪಟೇಲ್ಗೆ ಇನ್ಫಾರ್ಮೇಶನ್ ಹೋಗಿತ್ತು ಸಣ್ಣದಾಗಿ. ಆ ಮನುಷ್ಯ ಅದ್ರ ಬಗ್ಗೆ ಇದು ಮಾಡಕ್ ಆಗೋದಿಲ್ಲ, ಬ್ಯಾಂಕಿನ ಕ್ರೆಡಿಬಿಲಿಟಿ ಹೋಗ್ತದೆ ಅಂತ ಉತ್ತರ ಕೊಟ್ಟಿದ್ದಕ್ಕೆ. ಅಲ್ಲಿ ಇಂಟ್ರೆಸ್ಟಿಂಗ್ ಅಂದ್ರೆ ಉರ್ಜಿತ್ ಪಟೇಲ್ ತಗೊಂಡ್ ಬಂದವರು BJP ಸರ್ಕಾರದವರು, ಅವರು ರಿಸೈನ್ ಮಾಡಿ ಹೋದ್ರು. ಆಮೇಲೆ ಈಗ ಶಕ್ತಿಕಾಂತ್ ದಾಸ್ ಅವರು ಬಂದ್ರು. ಇದು ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅದನ್ನ ನಾವು ನೋಡ್ಕೋತೀವಿ. ಇಟ್ ಈಸ್ ಆಲ್ರೆಡಿ ನಾವು ವಾಪಸ್ ಹೋಗೋದಿಲ್ಲ, ಹಿಸ್ಟ್ರಿ ಬ್ಯಾಕ್ಗ್ರೌಂಡ್ ಅವ್ರದ್ದು. ಆದ್ರೆ ಅವ್ರಿಗೆ ಬೇಕಾಗಿಲ್ಲ. ಈಗ ನಮ್ಮ ಯಾವ್ಯಾವ ಸಂಸ್ಥೆಗಳದಾವು, ಇಡಿ ಇರಲಿ, ಎಲೆಕ್ಷನ್ ಕಮಿಷನ್ ಇರಲಿ, ಅಲ್ಲಿ ಮ್ಯಾಲ್ ಕುಂತವ್ರಿಗೆ ಅದಕ್ಕೆ ಬೇಕಾದ ಕ್ರೈಟೀರಿಯಾ ಬೇಕಾಗಿಲ್ಲ. ನೀವು ಹೇಳೋದನ್ನ ಕೇಳಬೇಕು. ಈ ವ್ಯವಸ್ಥೆ ಪ್ರಶ್ನೆ ಕೇಳೋದನ್ನ ಬಂತಲ್ಲ, ಎಲೆಕ್ಟ್ರಲ್ ಬಾಂಡ್ಸ್ ಬಗ್ಗೆ ಬಂದಾಗ ಕಂಪನೀಸ್ ಆಕ್ಟ್ ಅಡ್ಡ ಬರ್ತಿತ್ತು. ಅಲ್ಲಿ ಏನಾಗ್ತದಂದ್ರೆ ಕಂಪನಿ ಆಕ್ಟ್ ಪ್ರಕಾರ ಕಳೆದ 3 ವರ್ಷದ ಲಾಭದ 7.5% ನೀವು ದೇಣಿಗೆ ಕೊಡಬಹುದು. 3 ವರ್ಷದ ಲಾಭ ನೀವು ಡಿಕ್ಲೇರ್ ಮಾಡಬೇಕು, ಅದ್ರ 7.5% ಕೊಡಬೇಕು. ಸೊ ಇದು ಇಲ್ಲೀಗಲ್ ಆಗ್ತದೆ, ಕರಪ್ಷನ್ ಮಾಡ್ದಂಗೆ ಆಗ್ತದೆ. ಅಮೆಂಡ್ಮೆಂಟ್ ಮಾಡಿಬಿಟ್ರು, ಅದನ್ನ ಅಮೆಂಡ್ಮೆಂಟ್ ಮಾಡಿದ್ರು. ಸೊ ದೇರ್ ಇಸ್ ನೋ ಲಿಮಿಟ್, ನೀವು ಎಷ್ಟು ಬೇಕಾದಷ್ಟು ಕೊಡ್ರಿ. ಈ ಅಮೆಂಡ್ಮೆಂಟ್ ಮಾಡಿದಾಗ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನಾಯ್ತಂದ್ರೆ, ಲಾಭದ 7.5% ಅಂತಿತ್ತು, ನೀವು 10 ಕೊಡ್ರಿ 20 ಕೊಡ್ರಿ ಅದು ಸೆಕೆಂಡ್ರಿ, ನಷ್ಟದ ಕಂಪನಿಗಳು ಕೊಡಬಹುದು ಅಂತ ಆಯ್ತು. ಈಗ ಒಂದು ಇಂಟ್ರೆಸ್ಟಿಂಗ್ ಥಿಂಗ್, ನಷ್ಟದ ಕಂಪನಿಗಳು ತನಗೆ ನಷ್ಟ ಇದ್ದಾಗ ಯಾಕೆ ಕೊಡ್ತಾರೆ? ಇನ್ ಕೇಸ್ ನಾನು 10 ಕೋಟಿ ಕೊಡ್ತೀನಿ ಅಂದ್ರೆ 100 ಕೋಟಿ ಡೀಲ್ ಇಲ್ಲ ಅಂದ್ರೆ ನಾನು 10 ಕೋಟಿ ಯಾಕೆ ಕೊಡ್ತೀನಿ? ಅದೇ ಬಂತು. ಈಗ ನಷ್ಟದ ಕಂಪನಿಗಳು ಕೊಡುವಂತಹ ವ್ಯವಸ್ಥೆ ಆಯ್ತು ಅಂತಂದ್ರೆ ಅಲ್ಲಿ ಪ್ರಶ್ನೆಗಳು ಸಹಜವಾಗಿ ಆಯ್ತು. ಅದಕ್ಕೆ 100 ಪೆಟಿಷನ್ಗಳು ಎಲ್ಲ ಕಡೆ ಬಂತು, ಪ್ರಶ್ನೆಗಳು ಬಂತು, ಸುಪ್ರೀಂ ಕೋರ್ಟ್ ಎದುರಿಗೆ ಬಂತು. ಇವತ್ತಿನ ಒಂದು ಜಜ್ಮೆಂಟ್ ಅದಕ್ಕೆ ಪೂರಕವಾಗಿ ಬಂತು.